ವಿದ್ಯುತ್ ಕೆಲಸ ಮಾಡುವ ವೇಳೆ ಕಂಬದ ಮೇಲಿರುವಾಗಲೇ ವಿದ್ಯುತ್ ಶಾಕ್ ತಗುಲಿ ಕೆಳಗೆ ಬಿದ್ದು ದಿನಗೂಲಿ ನೌಕರ ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುವನ್ನು ತಿರುಗಿಯೂ ನೋಡದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಗಾಯಾಳು ವಿಜಯ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಕಲೇಶಪುರ ಪಟ್ಟಣದ ಕುಶಾಲನಗರ ನಿವಾಸಿಯಾಗಿರುವ ಇವರು ಕೆಇಬಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಕಳೆದ ಬುಧವಾರ ಆಲೂರು ತಾಲೂಕಿನ ಬೈರಾಪುರ ಬಳಿಯ ಬ್ಯಾಬ ಗ್ರಾಮದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗಿದೆ ಎಂಬ ಲೈನ್ಮ್ಯಾನ್ಗಳ ಮಾಹಿತಿ ಮೇರೆಗೆ ಕಂಬವೇರಿ ವಿದ್ಯುತ್ ಸರಿಪಡಿಸುವ ವೇಳೆ ಈ ಅವಘಡ ನಡೆದಿದೆ. ಈ ಬಗ್ಗೆ ಗಾಯಾಳು ವಿಜಯ್ ಕುಮಾರ್ ಮಾತನಾಡಿ, ದಿನಗೂಲಿ ನೌಕರನಾಗಿರುವ ತಾನು ಕೆಲಸಕ್ಕೆ ಎಂದು ಹೋದಾಗ ಕೆಇಬಿ ಅಧಿಕಾರಿಗಳು ವಿದ್ಯುತ್ ಕಡಿತಗೊಳಿಸಲಾಗಿದೆ, ಕಂಬದ ಮೇಲೆ ಇರುವ ವಿದ್ಯುತ್ ದೋಷವನ್ನು ಸರಿಪಡಿಸುವಂತೆ ನೀಡಿದ ಸಲಹೆ ಮೇರೆಗೆ ತಾನು ಕಂಬವೇರಿ ಕಾರ್ಯನಿರತರಾಗಿದ್ದ ವೇಳೆ ವಿದ್ಯುತ್ ಶಾಕ್ ಹೊಡೆದು 20 ಅಡಿ ಮೇಲಿನಿಂದ ಕೆಳಗೆ ಬಿದ್ದಿದ್ದೇನೆ. ಬಿದ್ದ ರಭಸಕ್ಕೆ ಬೆನ್ನೆಲುಬು ತುಂಡಾಗಿದೆ. ಜೊತೆಗೆ ದೇಹದ ವಿವಿಧ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದು ಈಗಾಗಲೇ ಆಸ್ಪತ್ರೆಯ ವೈದ್ಯರು ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಿದ್ದಾರೆ. ಆದರೆ ಘಟನೆ ನಡೆದು 3 ದಿನಗಳು ಕಳೆದರೂ ಈವರೆಗೂ ಗುತ್ತಿಗೆದಾರರಾಗಲಿ ಅಥವಾ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದು ಆರೋಗ್ಯ ವಿಚಾರಿಸಿಲ್ಲ. ಹಾಗಾದರೆ ಮನುಷ್ಯನ ಬೆಲೆಗೆ ಜೀವ ಇಲ್ಲವೇ ಎಂದು ಪ್ರಶ್ನಿಸಿದ ಅವರು, ಅವಘಡ ನಡೆದಾಗ ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರು ತನ್ನನ್ನು ಮೊದಲು ಆಲೂರು ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆ ಬಗ್ಗೆ ವೈದ್ಯರ ಸಲಹೆ ಮೇರೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ಕೂಡಲೇ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಆಸ್ಪತ್ರೆಗೆ ಬಂದು ತನ್ನ ಆರೋಗ್ಯ ವಿಚಾರಿಸಬೇಕೆಂದು ಮನವಿ ಮಾಡಿದರು. ನಾವು ದಿನಗೂಲಿ ನೌಕರರಾಗಿ ಕೆಲಸ ಮಾಡ್ತಿರ್ತೀವಿ. ಬೈರಾಪುರದ ಹತ್ರ ಆಲೂರಲ್ಲಿ ಬ್ಯಾಬದಲ್ಲಿ ಕೆಲಸ ಮಾಡಬೇಕಾದ್ರೆ ಲೈನ್ಮ್ಯಾನ್ ರಘು ಅಂತ ಲೈನ್ ಆಫ್ ಆಗೈತೆ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಕಳಿಸಿರ್ತಾನೆ. ನಾವು ಕೆಲಸ ಮಾಡಬೇಕಾದ್ರೆ ಅದು ಕಂಬಕ್ಕೆ ಹತ್ತಿದಾಗ ಆ ಲೈನ್ ಚಾರ್ಜ್ ಆಗಿರುತ್ತೆ. ನಾನು ಕರೆಂಟ್ ಶಾಕಿಂದ ಕೆಳಗೆ ಬಿದ್ದು 2 ದಿನ ಆಗಿದೆ. ಲೈನ್ಮ್ಯಾನ್ಗಳಾಗಲಿ JAಗಳಾಗಲಿ ಅಥವಾ ಕಾಂಟ್ರಾಕ್ಟ್ಗಳು ಯಾರೂ ಸಹ ನಮ್ಮನ್ನು ಬಂದು ನೋಡಿಲ್ಲ. ನಮ್ಮ ಸ್ನೇಹಿತರು ಮತ್ತು ನಮ್ಮ ಪರಿಚಯರು ಹಾಸ್ಪಿಟ್ಲಿಗೆ ಸೇರಿಸಿ ನಮಗೆ ಟ್ರೀಟ್ಮೆಂಟ್ ಮಾಡಿಸ್ತಾಯಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಕೇರ್ ತಗೋಬೇಕಂತ ಕೇಳ್ಕೊಳ್ತೀವಿ. ಬ್ಯಾಬ ಲೈನ್ಮ್ಯಾನ್ ರಘು ಅಂತ ಅವನು ಕರೆಂಟು ತೆಗೆದಿದ್ದೀವಿ, ನೀವು ಹೋಗ್ಬಿಟ್ಟು ಕೆಲಸ ಮಾಡು ಅಂತ ಹೇಳಿರ್ತಾನೆ. ಆದರೆ ನಾವು ಕಂಬ ಹತ್ತಿದಾಗ ಕಿರಣ್ ಅಂತ ಕಳಿಸಿದ್ದು ಕೆಲಸಕ್ಕೆ HRP ಅವರು. ಲೈನ್ಮ್ಯಾನ್ ಆಫ್ ಆಗಿದೆ ಅಂತ ಹೇಳ್ತಾನೆ, ಆದರೂ ಕರೆಂಟ್ ಚಾರ್ಜಲ್ಲಿರುತ್ತೆ. ಕಂಬ